ಚಿಲ್ ಲೈಫ್ ಎಲ್ಲ ಲೀಡ್ ಮಾಡ್ತಿರ್ತೀರಲ್ಲ ರಾವೇದೊಳಗ ಮತ್ತ ಹುಡುಗಿರೆಲ್ಲಾರು ನಿಮ್ ಜೊತೆಗೆ ಇಂಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಎಲ್ರಿಗೂ ನಮಸ್ಕಾರ. ಇವತ್ತು BS ಅಗ್ರಿನ 1 ಮಿನಿಟ್ ಒಳಗೆ ನೋಡಮ್ರಿ. BS ಅಗ್ರಿಕ ಬರಗಿಂತ ಮುಂಚೆನ ಒಂದಿಷ್ಟು ನೀವು ಗೋಲ್ಸ್ ಮತ್ತೆ ಪ್ರಿಫರೆನ್ಸ್ ಇಟ್ಕೊಂಡ್ ಬಂದಿರ್ತೀರಿ ನೋಡ್ರಿ. ಅಂದ್ರೆ UPSC, KS ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಸ್ಟಡಿ ಮಾಡ್ಬೇಕು, ಓದಿ ಕಿತ್ತಾಕ್ ಬಿಡ್ಬೇಕಂತ ಅನ್ಕೊಂಡಿರ್ತೀರಿ. ಆದ್ರೆ ಆ ಕಾಲೇಜ್ ಬಂದ ತಕ್ಷಣ ನೀವು ರಿಜಿಸ್ಟ್ರೇಷನ್ ಕಾರ್ಡ್ ಒಳಗೆ 13 ಸಬ್ಜೆಕ್ಟ್ಸ್ ನೋಡಿ ನೀವೆಲ್ಲರೂ ಗಾಬರಿಯಾಗಿರ್ತೀರಿ. ಗಾಬರಿಯಾಗಿ ಪಾಸ್ ಆದ್ರೆ ಸಾಕಪ್ಪ ಅಂದ್ಕೊಂಡಿರ್ತೀರಿ. ಮತ್ತ ಜೂನಿಯರ್ ಮತ್ತೆ ಸೀನಿಯರ್ ಇಂಟ್ರಾಕ್ಷನ್ ಎಲ್ಲ ಒಂದು 6 ತಿಂಗಳ ತನಕ ನಡುತ್ತೆ. ಮತ್ತೆ ಹೆವಿ ಫ್ರೀಡಮ್ ಮತ್ತೆ ಹೆವಿ ಎಂಟರ್ಟೈನ್ಮೆಂಟ್ ಇಂದಾಗಿ 3-4 ಬ್ಯಾಕ್ಲಾಗ್ಸ್ ಎಲ್ಲ ಉಳಿತಾವ. ಅದ ಚಿಂತೆ ಒಳಗನ ಮತ್ತೆ ಫಸ್ಟ್ ಇಯರ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಮತ್ತೆ ನೀವು ಸೆಕೆಂಡ್ ಇಯರ್ಗೆ ಬರ್ತೀರಿ. ಸೆಕೆಂಡ್ ಇಯರ್ ಬಂದ ತಕ್ಷಣ ಮತ್ತೆ ಲೈಫ್ ಬಗ್ಗೆ ಚಿಂತೆ ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಂದ ತಕ್ಷಣ ಮತ್ತೆ ಬಂದಿರೋಂಥ ಜೂನಿಯರ್ ಜೊತೆಗೆ ಜೂನಿಯರ್ ಇಂಟ್ರಾಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ಲೈಫ್ ಬಗ್ಗೆ ಚಿಂತೆ ಮಾಡ್ತಾ NCERT ಬುಕ್ಸ್ನೆಲ್ಲ ತೊಗೊಂಬರ್ತೀರಿ. ಮತ್ತು ಅದು ಫ್ಲಿಪ್ಕಾರ್ಟ್, ಅಮೆಝಾನ್ ಒಳಗೆ ತರ್ಸ್ಕೊಂತೀರಿ. ಇಲ್ಲಿ ಫ್ಲಿಪ್ಕಾರ್ಟ್ ಸ್ಪೆಲ್ಲಿಂಗ್ ತಪ್ಪೈತೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಡ್ರಿ, ಸ್ವಲ್ಪ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ರಿ. ಇವಾಗಾರ ಅದನ್ನೆಲ್ಲ ತೊಗೊಂಬರ್ತೀರಿ. ಮತ್ತು ಓದೋದಿಲ್ಲ, ಬರೀ ಸ್ಟೋರ್ ಮಾಡ್ತೀರಿ. ಮತ್ತು ಅದ ಚಿಂತೆ ಒಳಗೆ ಮತ್ತು ಬ್ಯಾಕ್ಲಾಗ್ಸ್ ಎಲ್ಲ ಇರ್ತಾವಲ್ಲ, ಅದನ್ನ ಕಂಪ್ಲೀಟ್ ಮಾಡ್ತಾ ಸೆಕೆಂಡ್ ಇಯರ್ ಅನ್ನು ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ ನಿಮ್ದು. ಅದೇ ಇಂಟ್ರಾಕ್ಷನ್ ಒಳಗೆ ಮತ್ತು ನೀವು ಥರ್ಡ್ ಇಯರಿಗೆ ಬರ್ತೀರಿ. ಥರ್ಡ್ ಇಯರ್ ಬಂದ ತಕ್ಷಣ ಸಬ್ಜೆಕ್ಟ್ ಮೇಲೆ ಜಗ್ಗಿ ಗ್ರಿಪ್ ಐತೆ ಅಂತ ಅನ್ಕೊಂತೀರಿ. ಅದ ಖುಷಿ ಒಳಗೆ ಮತ್ತು CGPA ಬೂಸ್ಟ್ ಮಾಡ್ಬೇಕಂತ ಅನ್ಕೊಂತೀರಿ. ಮತ್ತು JRF ಎಕ್ಸಾಮ್ಸು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಮತ್ತೆ ಒಳ್ಳೆ ಪ್ರಿಪ್ರೇಷನ್ ಮಾಡ್ಬೇಕಂತ ಸ್ಟೋರ್ ಮಾಡಿರೋ ಬುಕ್ಸ್ನ ಹೊರಗಡೆ ತರಿತೀರಿ. ಹೊರಗಡೆ ಬಂದ ತಕ್ಷಣ ಒಂದೆರಡು ದಿನ ಲೈಬ್ರರಿಗೆ ಹೋಗ್ತೀರಿ. ಅದ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಫ್ರೆಂಡ್ಸ್ ಎಲ್ಲರೂ ನೋಡಿ ನಗ್ತಾರ, ಲೈಬ್ರರಿಗೆ ಹೋಗೋದು ಕೂಡ ಬಿಡ್ತೀರಿ. ಮತ್ತು ನಿಮ್ದು ಬಂದ ತಕ್ಷಣ ಫ್ರೆಂಡ್ಸ್ ಬಾಂಡಿಂಗ್ ಎಲ್ಲ ಜಾಸ್ತಿ ಆಗಿರುತ್ತೆ. ಅದ ಖುಷಿ ಒಳಗೆ ಮತ್ತು ಟ್ರಿಪ್ಸು, ಟೂರು ಅಂತ ಹೋಗಿ ಎಲ್ಲ ಎಂಜಾಯ್ ಮಾಡ್ತೀರಿ. ಅದ ಎಂಜಾಯ್ಮೆಂಟ್ ಒಳಗೆ ಮತ್ತೆ ಹೆವಿ ಎಂಟೋಮಾಲಜಿ ಮತ್ತು ಪ್ಯಾಥಾಲಜಿ ಮತ್ತು GPV ಸಬ್ಜೆಕ್ಟ್ಸ್ ಎಲ್ಲ ಇರ್ತಾವೆ. 2+1, 3+1 ಎಲ್ಲ. ಮತ್ತು ಇನ್ಸೆಟ್ ಕಲೆಕ್ಷನ್ದೊಳಗೆ ನಿಮ್ದು ಟೈಮ್ ಮುಗಿದೋಗ್ಬಿಡುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪ್ರಿಪೇರ್ ಆಗೋದು ಮತ್ತೆ ಮರ್ತು ಬಿಡ್ತೀರಿ. ಅದು ಮತ್ತೆ ಕಾಂಪಿಟೇಟಿವ್ ಬುಕ್ಸ್ ಅದ ಸ್ಟೋರ್ ರೂಮ್ ಒಳಗೆ ಮತ್ತೆ ಅಲ್ಲೇ ಬೀಳ್ತಾವೆ. ಅದ ಖುಷಿ ಒಳಗೆ ಥರ್ಡ್ ಇಯರ್ ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ. ಮತ್ತು ಅದ ಎಂಜಾಯ್ಮೆಂಟ್ ಮೋಡಿಂದನ ಫೋರ್ತ್ ಇಯರಿಗೆ ಕೂಡ ಬರ್ತೀರಿ. ಫೋರ್ತ್ ಇಯರ್ ಬಂದ ತಕ್ಷಣ ಫ್ಯೂಚರ್ ಕನ್ಸರ್ನ್ ಜಾಸ್ತಿ ಆಗುತ್ತೆ. ಮತ್ತು ಫ್ಯಾಮಿಲಿಯಿಂದ ಪ್ರೆಷರ್ ಜಗ್ಗಿ ಆಗುತ್ತೆ. ಯಾಕಂದ್ರೆ ಮನ್ಯಾಗ ಒದ್ದು ಕೇಳ್ತಿರ್ತಾರೆ, ಮುಂದೇನು ಮಾಡ್ತಿ ಅಂತ. ಇದ್ರೊಳಗನ ಸ್ಟ್ರಿಕ್ಟ್ ಶೆಡ್ಯೂಲ್ ಮತ್ತು ರಾವೆಗೆಲ್ಲ ಇರುತ್ತೆ. ರಾವೆಗೆಲ್ಲ ಹೋದ್ಮೇಲೆ ಬುಕ್ಸ್ ಎಲ್ಲ ರಾವೆಗೆ ಹೋಗೋಕ್ಕಿಂತ ಮುಂಚೆನ ಬುಕ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಸ್ ಎಲ್ಲಾನು ಪ್ಯಾಕ್ ಮಾಡ್ತೀರಿ. ಅಲ್ಲಿ ರಾವೆಗೆ ಹೋದ ತಕ್ಷಣ ಓದ್ಬೇಕಂತ ಅನ್ಕೊಂಡಿರ್ತೀರಿ. ಅದ ಸ್ಟ್ರಿಕ್ಟ್ ಶೆಡ್ಯೂಲ್ಸು, ಕ್ವಶನಬಲ್ ಫಾರ್ಮರ್ಸ್ ಇಂದನ ಮತ್ತು ಚಿಲ್ ಲೈಫ್ ಎಲ್ಲ ಲೀಡ್ ಮಾಡ್ತಿರ್ತೀರಿ ರಾವೇದೊಳಗೆ. ಮತ್ತು ಹುಡುಗಿರೆಲ್ಲಾರು ನಿಮ್ ಜೊತೆಗೆ ಇಂಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಿರ್ತಾರೆ. ಅದ ಖುಷಿ ಒಳಗೆ ಓದಕ್ಕಂತೂ ಒಂದಿಟ್ಟು ಹಾಕೋದಿಲ್ಲ. ಮತ್ತು ಎನಿವೆ ಯಾವಾಗಾರ ಅದೇ ಅಂದಿಟ್ಟು ಮತ್ತು 1-2 ತಿಂಗಳು ಮುಂಚೆ JRF ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮತ್ತು ಅದ ಕಾಲೇಜಿಗೆ ನೀವು ಓದ್ತಿರೋಂಥ ಅದ ಕಾಲೇಜ್ ಒಳಗೆ MSc ಒಳಗೆ ಮಾಡ್ತೀರಿ. ಮತ್ತು MSc ಒಳಗೆ ಬಂದು ಕೂಡ ಅದನ್ನ ಯೋಚನೆ ಮಾಡ್ತೀರಿ ಕಾಂಪಿಟೇಟಿವ್ ಓದ್ಬೇಕಂತ. ಇಷ್ಟ ನೋಡಿ ನಿಮ್ದು BS ಅಗ್ರಿ ಅಂತ. ಮತ್ತೇನು ಮಾಡೋಕ್ಕಾಗೋದಿಲ್ಲ.